ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾಧಾರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜಧಾನಿ ಟಿವಿ. ರಾಜಧಾನಿ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಾ ಇರುವಂಥ ವಿಷಯ ಏನು ಅಂತಂದರೆ, ಪ್ರತಿಯೊಬ್ಬರ ಜೀವನದಲ್ಲೂ ಮದುವೆ ಅನ್ನೋದು ಬಹುಮುಖ್ಯವಾದಂಥ ಒಂದು ವಿಶೇಷವಾದಂಥ ಒಂದು ಹಂತ. ಜೀವನದ ಪ್ರಮುಖವಾದಂಥ ಹಂತ ಮದುವೆ. ಅದಕ್ಕೆ ನಿರ್ಧಾರ ಕೂಡ ಅಷ್ಟೇ ಗಟ್ಟಿಯಾಗಿರಬೇಕು. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತಾರೆ. ಮದುವೆ ಅಷ್ಟು ಗಟ್ಟಿಯಾದ್ದು. ಮದುವೆಗಳು ಸ್ವರ್ಗದಲ್ಲಿ ನಡೆದಿವೆ ಅನ್ನುವಂಥ ಕೂಡ ನಮ್ಮ ಹಳೆಯ ಜನ ಇದನ್ನು ನಂಬ್ತಾರೆ ಕೂಡ ಹೌದು. ಈ ಮದುವೆನಲ್ಲಿ ಯಾವುದೇ ಗೊಂದಲಗಳಿರಬಾರ್ದು. ಅದು ಹೆಣ್ಣಿನ ಕಡೆ ಆಗಲಿ ಅಥವಾ ಗಂಡಿನ ಕಡೆನೇ ಆಗಲಿ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಅನೇಕ ಮದುವೆಗಳು ಕಲ್ಯಾಣ ಮಂಟಪದ ಹಂತದಲ್ಲಿ ಅಥವಾ ತಾಲಿ ಕಟ್ಟೋ ಸಮಯದಲ್ಲಿ ಬಂದು ಮುರಿದು ಬಿದ್ದಿವೆ. ಯಾಕೆ ಹಿಂಗಾಗ್ತಾ ಇದ್ದಾವೆ? ಇತ್ತೀಚೆಗೆ ಇವತ್ತಿಗೆ ನಡೆದಂಥ ಒಂದು ವಿಷಯವನ್ನು ನಾನು ನಿಮ್ಮಲ್ಲಿ ಪ್ರಸ್ತಾಪ ಪಡಿಸ್ತೇನೆ. ಅದೇನು ಅಂತಂದರೆ, ಹಾಸನದಲ್ಲಿ ಒಂದು ಮದುವೆಯ ನಿಂತು ಹೋದಂಥ ಮದುವೆಯ ಘಟನೆ ನಡೆದಿದೆ. ಕಲ್ಯಾಣ ಮಂಟಪದಲ್ಲಿ ವಧುವಿಗೆ ಇನ್ನೇನು ವರ ತಾಲಿ ಕಟ್ಟಬೇಕು. ಆ ಸಂದರ್ಭದಲ್ಲಿ ವಧು, ಇಲ್ಲ ನನ್ನ ಕೈಯಲ್ಲಿ ಸಾಧ್ಯವೇ ಇಲ್ಲ, ನನಗೆ ತಾಲಿ ಕಟ್ಟಬೇಡಿ, ನನಗೆ ಮದುವೆ ಇಷ್ಟ ಇಲ್ಲ ಅಂತ ರಾಜಾರೋಷವಾಗಿ ಹೇಳಿ ಆ ಮದುವೆಯನ್ನು ನಿರಾಕರಿಸಿ ಕಲ್ಯಾಣ ಮಂಟಪದಿಂದ ಹೊರಗಡೆ ಬಂದ್ಬಿಟ್ಟಿದ್ದಾಳೆ. ಇದಕ್ಕೆ ಆನಂತರ ನಡೆದ ಎಲ್ಲ ವಿಷಯಗಳನ್ನು ನಾವು ಗ್ರಹಿಸಿದಾಗ, ಮದುವೆ ಮಂಟಪಕ್ಕೆ ಬಂದಂಥ ಆಕೆಯ ಒಂದು ಸ್ನೇಹಿತ ಅಥವಾ ಅವರ ಪ್ರಿಯಕರ ಆಕೆಯನ್ನು ಪೊಲೀಸರ ಜೊತೆ ಕರ್ಕೊಂಡೋಗಿ ಅವರ ನಿಜವಾದ ಪ್ರೇಮದ ವಿಷಯವನ್ನು ಪ್ರಸ್ತಾಪಿಸಿ ಆನಂತರ ಅವರಿಬ್ಬರು ಮದುವೆ ಆಗಿದ್ದಾರೆ. ಇದೆಲ್ಲ ಇತ್ತೀಚೆಗೆ ನಡೆದಿರುವಂಥ ಎಲ್ಲ ಘಟನೆಗಳು ಆಗಿ ಬೆಳವಣಿಗೆ. ಆದರೆ ನಾನಿವತ್ತು ಬಂದಿರೋಂಥ ಕೇಳ್ತಾ ಇರೋಂಥ ವಿಚಾರ, ಎಲ್ಲರೂ ಕೂಡ ಎಲ್ಲ ಸಮುದಾಯದಲ್ಲಿ ಬರ್ತಾ ಇರೋಂಥ ವಿಷಯ ಏನು ಅಂದರೆ, ಮದುವೆಯ ವಿಚಾರದಲ್ಲಿ ಗೊಂದಲಗಳನ್ನಿಟ್ಕೊಂಡು, ಅದು ಕಲ್ಯಾಣ ಮಂಟಪದಲ್ಲಿ ತಾಲಿ ಕಟ್ಟೋ ಸಮಯದವರೆಗೆ ಸುಮ್ಮನಿದ್ದಂಥ ಹೆಣ್ಣು ಇದ್ದಕ್ಕಿದ್ದಂಗೆ ತನಗೆ ಬೇಡ ಈ ಮದುವೆ ಅಂತ ಹೇಳೋದಾದರೆ, ಅಲ್ಲಿ ಅನೇಕ ಪ್ರಶ್ನೆಗಳು, ಅನೇಕ ಸಂಬಂಧಗಳು, ಅನೇಕ ಜನರ ಒಂದು ಮಾನ ಪ್ರತಿಷ್ಠೆಗಳ ವಿಚಾರ ಅಲ್ಲಿ ಬರುತ್ತೆ. ಹೆಣ್ಣಿಗಾಗಿ, ತನ್ನ ಮಗಳಿಗಾಗಿ ಎಲ್ಲವನ್ನು ಮಾಡದಂಥ ತಾಯಿ ತಂದೆಗಳು ತಮ್ಮ ಸ್ಥಿತಿ ಆರ್ಥಿಕವಾಗಿ ಮಾತ್ರವಲ್ಲ, ತಮ್ಮ ಎಷ್ಟೋ ಮನೋಲ್ಲಾಸದಿಂದ ನನ್ನ ಮಗಳಿಗೆ ಮದುವೆ ಮಾಡಬೇಕು, ಅವಳಿಗೆ ದಾರಿ ಇರಬೇಕು, ಅವಳ ತಲೆ ಮೇಲೆ ಒಂದೆರಡು ಅಕ್ಷತೆ ಕಾಳು ಹಾಕಬೇಕು ಅಂತ ಬಹಳ ಆಸೆ ಪಟ್ಟು ಈ ಮದುವೆಯನ್ನು ಮಾಡ್ತಾರೆ. ಅದರ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ದೇ ಇರೋಂಥ ಈ ಇತ್ತೀಚಿನ ಈ ಯುವ ಪೀಳಿಗೆ ಮದುವೆಯನ್ನು ಒಂದು ಆಟ ಅಂತ ತಿಳ್ಕೊಂಡ್ಬಿಟ್ಟಿದಾರ ಏನು? ತನಗೆ ಇಷ್ಟ ಇಲ್ಲ ಈ ಮದುವೆ ಅನ್ನೋದಾಗಿದ್ದರೆ, ಈ ಮದುವೆ ಪ್ರಸ್ತಾಪ ಬಂದಾಗಲೇ ಅದನ್ನು ತಿರಸ್ಕಾರ ಮಾಡ್ಬೋದಾಗಿತ್ತು. ಅರತಕ್ಷತೆಯಲ್ಲಿ ಅದನ್ನು ತಿರಸ್ಕಾರ ಮಾಡ್ಬೋದಾಗಿತ್ತು. ವಿವಾಹ ನಿಶ್ಚಿತಾರ್ಥವನ್ನೇ ಆಕೆ ನಿರಾಕರಿಸ್ಬೋದಾಗಿತ್ತು. ಇವೆಲ್ಲವನ್ನು ಮಾಡದೆ ಆಕೆ ಕಡೆಯ ಕಲ್ಯಾಣ ಮಂಟಪದಲ್ಲಿ ಇನ್ನೇನು ತಾಲಿ ಕಟ್ಟೋ ಸಮಯದಲ್ಲಿ ತನ್ನ ಸ್ವಾತಂತ್ರ್ಯವನ್ನು ಪ್ರತಿಷ್ಠೆ ಮಾಡಿದಲ್ಲ ಈ ಹೆಣ್ಣುಮಗಳು. ಇದು ಎಷ್ಟು ಮಟ್ಟಿಗೆ ಸರಿ? ತಾನೇನೋ ನಿರ್ಧಾರ ಮಾಡಿದ್ಲು, ಮದುವೆ ಬೇಡ ಅಂತ ಹೇಳಿದ್ಲು. ತನ್ನ ಪ್ರೀತಿಯ ಹುಡುಗನನ್ನು ಹೋಗಿ ಆತನ ಜೊತೆ ಮದುವೆ ಆದ್ಲು. ಈಕೆಯ ಸ್ವತಂತ್ರ ಅದು. ತನ್ನ ಮದುವೆ ಅನ್ನೋದು ಅವರ ವೈಯಕ್ತಿಕ ವಿಚಾರ. ತನ್ನ ಮದುವೆ ಅನ್ನೋದು ಅವರ ವೈಯಕ್ತಿಕ ವಿಚಾರ. ಯಾರು ಇದರಲ್ಲಿ ನಾವು ಮೊನ್ನೆಯವರು ಪ್ರಸ್ತಾಪ ಮಾಡುವಂತಿಲ್ಲ. ಆದರೆ ಮದುವೆಯ ಈ ಒಂದು ತುದಿಗೆ ಬಂದು ಆ ವರ ಕಣ್ಣೀರಾಗುವಂತ ಮಾಡಿದ್ರಲ್ಲ, ಇದು ಯಾವ ನ್ಯಾಯ? ಇದೇ ಒಂದು ಘಟನೆ ಈ ಒಂದು ವಾರದಿಂದ ಗಂಡು ಮದುವೆಗೆ ಇಷ್ಟ ಇಲ್ಲ ಅಂತ ಹಠಾತ್ ಮಾಯ ಆದ ಅನ್ನೋ ಒಂದು ಪ್ರಸಂಗ ಕೂಡ ನಾನು ನಿಮ್ಗೆ ಹೇಳಲೇಬೇಕು. ಆ ಸಂದರ್ಭದಲ್ಲಿ ಗಂಡು ನನಗಿಷ್ಟ ಇಲ್ಲ ಮದುವೆ ಅಂತ ತಾನು ಪಲಾಯನವಾದ ಮಾಡಿದ್ನಲ್ಲ, ಇವ್ರಿಗೇನು ಹೇಳೋಣ? ಈ ಯುವ ಸಮುದಾಯಗಳು ಅರ್ಥ ಮಾಡ್ಕೊಳ್ಬೇಕು. ವಿವಾಹಕ್ಕೆ ಇರುವಂಥ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಿರಿಯರು, ಸಂಬಂಧಿಕರು, ನೆಂಟಸ್ಥರ ಮುಂದೆ ಅವ್ರ ಪೋಷಕರು ಯಾವ ರೀತಿ ಮುಜುಗರವನ್ನು ಅನುಭವಿಸ್ತಾರೆ. ಈಗ ತಮ್ಮ ಸಂಬಂಧಿಕರ ಎದುರಿಗೆ, ತಮ್ಮ ನೆಂಟರಿಷ್ಟ ಎದುರಿಗೆ ತಮ್ಮ ಗೌರವ ಘನತೆಯ ಪ್ರಶ್ನೆ ಏನು? ಆಯಿತು, ಹೆಣ್ಣು ಮಗಳು ಮದುವೆ ಆಗಲೇಬೇಕಿತ್ತು ಅನ್ನೋದಿದ್ರೆ ಅದನ್ನು ಯಾರು ತಡೆಯೋದಕ್ಕಾಗೋದಿಲ್ಲ.
ಆದರೆ ಹೆಣ್ಮಕ್ಳು ಇದನ್ನೆಲ್ಲ ಗುಟ್ಟಾಗಿಟ್ಕೊಂಡು ಕೊನೆಯಲ್ಲಿ ಬಂದು ಈ ರೀತಿ ನಿರ್ಧಾರವನ್ನು ಮಾಡೋದು ಎಷ್ಟು ಸರಿ? ಇವತ್ತು ಏನು ಆ ವರ ಇದ್ನಲ್ಲ, ಆತನ ಹೆಸರನ್ನ ಪ್ರಸ್ತಾಪ ಮಾಡೋದೇ ಆದರೆ ಅದೊಬ್ಬ ಶಿಕ್ಷಕ, ಶಾಲಾ ಶಿಕ್ಷಕ ವೇಣುಗೋಪಾಲ್ ಅಂತ ಆತನ ಹೆಸರು. ಆತನ ಜೀವನದಲ್ಲಿ ಈ ನಡೆದಂಥ ಘಟನೆ, ತನ್ನ ಮದುವೆಯ ಬಗ್ಗೆ ಬಹಳಷ್ಟು ಕನಸುಗಳನ್ನು, ಆ ಮದುವೆಯ ಸಂಭ್ರಮದ ಕ್ಷಣಗಳನ್ನು ವಿಡಿಯೋ ಮುಂದೆ, ಸ್ನೇಹಿತರ ಮುಂದೆ, ಎಲ್ಲರ ಮುಂದೆ ಆ ಒಂದು ಕೌತುಕದ ಕ್ಷಣಗಳನ್ನು ಸೆರೆ ಹಿಡಿಯಬೇಕಾಗಿತ್ತು. ಆದರೆ ಇಡೀ ಮಾಧ್ಯಮಗಳ ಮುಂದೆ, ಇಡೀ ಕರ್ನಾಟಕದ ಮುಂದೆ, ಇಡೀ ಜಗತ್ತಿನ ಮುಂದೆ ತಾನು ಅಸಹಾಯಕನಾಗಿ ನಿಂತುಬಿಟ್ನಲ್ಲ, ಅವನ ಪರಿಸ್ಥಿತಿಯನ್ನು ಆಲೋಚನೆ ಮಾಡಿದ್ದೀರಾ? ದಯಮಾಡಿ ಸ್ನೇಹಿತರೆ, ಯಾರೇ ನೀವು ನಿರ್ಧಾರ ಮಾಡಿ ಮದುವೆ ಬಗ್ಗೆ ಆಲೋಚನೆ ಮಾಡಿ, ಅದು ನಿಮ್ದೇನು ತಪ್ಪಲ್ಲ. ಆದರೆ ಮದುವೆ ಅನ್ನೋ ವಿಚಾರ ಬಂದಾಗ ದಯಮಾಡಿ ನಿಮ್ಮ ಸ್ವಂತ ಸಮ್ಮತಿಯನ್ನು ಅಸಮ್ಮತಿಯನ್ನು ಮೊದಲೇ ವ್ಯಕ್ತಪಡಿಸಿ. ಪೋಷಕರಿಗೆ ಇವೆಲ್ಲ ಪೂರ್ವ ತಯಾರಿಗಳಾದ ಮೇಲೆ ಅವ್ರು ತೊಂದರೆ ಕೊಡೋಕೆ ಹೋಗಬೇಡಿ. ಇದರಿಂದ ನಿಮ್ಮೊಬ್ಬರ ಜೀವನ ಸರಿಯಾಗಿರುತ್ತೆ ಅಂತ ಅಲ್ಲ, ಇನ್ನೊಂದಷ್ಟು ಜೀವನಗಳಿಗೆ ಇಟ್ಟೋಗುತ್ತೆ. ಇದು ಈ ಗಂಭೀರವಾದ ವಿಚಾರನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಎಲ್ಲ ಮಾಧ್ಯಮಗಳು ಕೂಡ ಈ ಒಂದು ದೃಶ್ಯವನ್ನು ಹಾಕ್ತಾ ಇದ್ದಾರೆ. ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಇವತ್ತು ಇದೇ ಪ್ರಸಾರ ಆಗ್ತಾ ಇದೆ. ಇದು ಸಮಾಜದ ಮಧ್ಯೆ, ಸಮುದಾಯದ ಮಧ್ಯೆ ಪ್ರಸ್ತಾಪ ಆಗ್ತಾ ಇರುವಾಗ ಈಗ ಇನ್ನಿತರರು ಕೂಡ ಇದರ ಬಗ್ಗೆ ಆಲೋಚನೆ ಮಾಡಬೇಕು. ಪೋಷಕರು ಆಲೋಚನೆ ಮಾಡಬೇಕು, ಹಾಗೆಯೇ ಆ ಹೆಣ್ಣುಮಕ್ಕಳು ಆಗಲಿ, ಅವ್ರ ಗಂಡು ಮಕ್ಕಳಾಗಲಿ, ಯಾವ ವಧು ವರ ಅವರು ಕೂಡ ಆಲೋಚನೆ ಮಾಡಬೇಕು. ಖಂಡಿತ ಕಡ್ಡಾಯವಾಗಿ ಪೋಷಕರು ತಮ್ಮ ಮಕ್ಕಳ ನಿಲುವೇನು ಈ ವಿವಾಹದ ಬಗ್ಗೆ ಅಂತ ಅವರು ಅರ್ಥ ಮಾಡಿಕೊಳ್ಳದೆ ಈ ರೀತಿ ಇಲ್ಲಿ ತನಕ ಬಂದು ಮೈ ಮೇಲೆ ಒಂದು ಆಘಾತವನ್ನು ಹೇಳ್ಕೊಂಡಂಗಾಯ್ತು. ಈ ವಿಚಾರವನ್ನು ಅವರು ಹಿರಿಯರು ಮೊದಲೇ ನಿರ್ಧಾರ ಮಾಡಿದ್ದಿದ್ರೆ, ಈ ವಿಚಾರವನ್ನು ಅವರ ಮೊದಲೇ ತಿಳ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಆದರೆ ಆ ಗಂಡು ಹೆಣ್ಣಿನ ಪಾಲಿನ ಈ ಮದುವೆ ಸಾರ್ಥಕ ಆಯ್ತಾ? ಇಷ್ಟೆಲ್ಲ ಸಾಧನೆ ಮಾಡಿ ಮದುವೆ ಆಗಿರುವಂತಹ ಅವರಿಗೆ ನಾವು ಕೂಡ ಶುಭ ಹಾರೈಸೋಣ. ಯಾಕೆಂದರೆ ಮದುವೆ ಯಾರೇ ಆಗಲಿ ಅವ್ರು ಶುಭ ಹಾರೈಸೋದು ಕೂಡ ನಮ್ಮ ಒಂದು ಜವಾಬ್ದಾರಿ. ಆದರೆ ಇಷ್ಟೆಲ್ಲ ಸುದ್ದಿ ಆದಮೇಲೆ ಅವರು ಸುಖವಾಗಿರಬೇಕಾಗಿರುತ್ತೆ, ಅವರು ಸಂತೋಷವಾಗಿರಬೇಕಾಗಿರುತ್ತೆ. ಇಷ್ಟು ಜನಗಳ ಇಷ್ಟು ಜನಗಳ ಮನಸ್ಸನ್ನು ಅನುಭವಿಸಿದ ಆಕೆ ಅದ್ಯಾವ ಸಂಭ್ರಮವನ್ನು ಹೊತ್ಕೊಂಡು ಹೋಗ್ತಾಳೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೂ ಕೂಡ ಇವತ್ತು ಸ್ವತಂತ್ರ, ಆಕೆ ಹಕ್ಕು, ಸಾಂವಿಧಾನಿಕವಾಗಿ ತನ್ನ ಮದುವೆ ತನ್ನ ಹಕ್ಕು. ಇದಕ್ಕೆ ಬೇರೆಯವ್ರು ನಾನು ಕೇಳುವಂಥದ್ದು ಇಲ್ಲ. 18 ವರ್ಷ ಆದಮೇಲೆ ಅವರನ್ನು ಯಾರೂ ಕೂಡ ತಡೆಯೋಗಿಲ್ಲ ಅಂತ ಕೂಡ ಒಂದು ಕಾನೂನುಗಳಿದೆ. ಹಾಗಾಗಿ ದಯಮಾಡಿ ಈ ವಿಚಾರದಲ್ಲಿ ಯಾರೇ ಆಗಲಿ ಒಂದು ಸ್ಪಷ್ಟವಾದಂಥ ನಿರ್ಧಾರಗಳನ್ನು ಇಟ್ಕೊಂಡು ಮುಂದೆ ಬರಬೇಕು ಹೊರತು ಈ ರೀತಿ ಗೊಂದಲಗಳನ್ನು ಏರ್ಪಡಿಸ್ಕೊಂಡು ಆ ನಂತರ ಇನ್ನೊಂದಷ್ಟು ಗಂಡಾಂತರಗಳಿಗೆ ನಮ್ಮನ್ನು, ನಮ್ಮ ಕುಟುಂಬದವ್ರನ್ನ, ನಮ್ಮ ನೆಂಟರಿಷ್ಟರನ್ನ ಒಂದು ಸುದ್ದಿಯಾಗಿ ಮಾಡಬಾರ್ದು ಅನ್ನೋದು ನಮ್ಮ ಒಂದು ರಾಜಧಾನಿಯ ಈ ಒಂದು ವಾಹಿನಿ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಬನ್ನಿ, ಇನ್ನಷ್ಟು ಸುದ್ದಿಗಳ ಜೊತೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ನಮ್ಮ ವಾಹಿನಿಯನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.